ಸಮಗ್ರ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ಕದಂಬ ಕನ್ನಡ ಜಿಲ್ಲೆ ಬೆಂಬಲಿಸಲು ಯಲ್ಲಾಪುರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕರೆಯನ್ನು ನೀಡಲಾಯಿತು. ಪ್ರಾಕೃತಿಕವಾಗಿ ಘಟ್ಟದ ಕೆಳಗಿನ ಪ್ರದೇಶಗಳಿಗೆ, ಘಟ್ಟದ ಮೇಲಿನ ಭಾಗಗಳಿಗೆ ಭಿನ್ನತೆ ಇದೆ. ಮೇಲಿನ 7 ತಾಲೂಕುಗಳು ಅರಣ್ಯದಿಂದ ಆವೃತವಾಗಿರುವ ತಾಲೂಕಾಗಿದ್ದು, ನಮ್ಮ ಜನರ ಮೂಲಭೂತ ಅವಶ್ಯಕತೆಗಳಾದ ಶಿಕ್ಷಣ, ಆರೋಗ್ಯ, ಆಸ್ಪತ್ರೆ ಸಿಗಬೇಕೆಂದರೆ ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕು ಎಂದು ಯಲ್ಲಾಪುರ ಅಡಿಕೆ ವರ್ತಕರ ಸಂಘದ ಅಧ್ಯಕ್ಷ MR ಹೆಗಡೆ ಕುಮ್ರಿಗುಡ್ಡೆ ಹೇಳಿದರು. ಹೋರಾಟದಲ್ಲಿ ಭಾಗವಹಿಸಿದಂತಹ ಪ್ರಮುಖರೇ ಹಾಗೂ ಮಾಧ್ಯಮ ಅನಂತಮೂರ್ತಿ ಹೆಗಡೆಯವರು ವಿವರವಾಗಿ ನಿಮಗೆ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಹೇಳಬೇಕು ಅಂತಂದರೆ, ನಿಮಗೆ ಗೊತ್ತಿದೆ ಪ್ರಾಕೃತಿಕವಾಗಿ ಘಟ್ಟದ ಕೆಳಗಿನ ತಾಲೂಕುಗಳು ಯಾವ ರೀತಿ ಇದೆ, ಘಟ್ಟದ ಮೇಲಿನ ತಾಲೂಕುಗಳು ಯಾವ ರೀತಿ ಇದೆ. ಏಕೆಂದರೆ ಇದು 7 ತಾಲೂಕುಗಳು ಅರಣ್ಯದಿಂದ ಆವೃತವಾದಂಥ ಒಂದು ತಾಲೂಕು ಘಟ್ಟದ ಮೇಲೆ. ಇಲ್ಲಿಯ ಪರಿಸರವನ್ನು ಉಳಿಸ್ಕೊಂಡು ಪ್ರತಿಯೊಬ್ಬರ ರಕ್ಷಣೆಗಾಗಿ ರೋಡು, ಶಾಲೆ, ಆಸ್ಪತ್ರೆ ಇದನ್ನು ಮಾಡೋದು ಎಷ್ಟು ಕಷ್ಟ ಅನ್ನೋದು ನಿಮ್ಗೆ ಗೊತ್ತಿದೆ. ಅದು ಆಗಬೇಕು ಅಂತಂದರೆ ನಮಗೆ ಮತ್ತೊಂದು ಕದಂಬ ಜಿಲ್ಲೆ ಆಗಲೇಬೇಕು ಎನ್ನುವ ಅಭಿಪ್ರಾಯ ನಮ್ಮದು. ಆಗ ಸರ್ಕಾರದಿಂದ ಬರುವ ಅನುದಾನಗಳು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ವೈಸ್ ಬರ್ತದೆ. ಇನ್ನೊಂದು, ಸರ್ಕಾರದವರು ಏನು ಹೇಳ್ತಾರೆ, ಜನಸಂಖ್ಯೆ ಆಧಾರಿತ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟು ವಿಸ್ತೀರ್ಣದಲ್ಲಿ ಕಡಿಮೆ ಜನಸಂಖ್ಯೆ ಹೇಳೋದಕ್ಕಿಂತ ಆ ಅರಣ್ಯವನ್ನ, ಪ್ರಕೃತಿಯನ್ನು ಉಳಿಸ್ಕೊಂಡು ಅಲ್ಲಿ ಬದುಕಿದಂತಹ ಮಾನವರು, ಜನಾಂಗ ಎಷ್ಟು ತ್ಯಾಗ ಮಾಡಿರ್ಬೋದು. ಆ ಒಂದು ಕಾಡು ಪ್ರಾಣಿಗಳ ಬಗ್ಗೆ ದಿವಸ ನೀವು ಉಪಯೋಗವನ್ನು ಓದ್ತೀರಿ. ಇಂತಹ ಒಂದು ಸಮಸ್ಯೆಗಳನ್ನು ಎದುರಿಸಿ ಅಲ್ಲಿ ಸಮಾಜವನ್ನು ಕಟ್ಟಿಕೊಂಡು ಬಹಳ ಶ್ರೇಷ್ಠವಾಗಿ ಬದುಕಿದ್ದೇವೆ. ಅದು ಶಿಕ್ಷಣ ಇರಲಿ, ಸಾಹಿತ್ಯ ಇರಲಿ, ಸಂಗೀತ ಇರಲಿ, ನಾಟಕ ಇರಲಿ, ಮತ್ತು ಇಡೀ ಸಮಾಜಕ್ಕೆ ಆದರ್ಶವಾಗುವಂತಹ ಅನೇಕ ವಿಚಾರಗಳನ್ನು ನಾವು ರಾಜ್ಯಕ್ಕೆ, ದೇಶಕ್ಕೆ ಕೊಟ್ಟಿದ್ದೇವೆ. ಇದು ಸಣ್ಣ ವಿಚಾರ ಅಲ್ಲ. ಯಾಕೆಂದರೆ ಹಿರಿಯ ಸಹಕಾರಿ ಉಮೇಶ್ ಭಾಗವತ್ ಮಾತನಾಡಿ, ಪ್ರತ್ಯೇಕ ಜಿಲ್ಲಾ ಹೋರಾಟ ಯಾವುದೇ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ. ಪಕ್ಷಾತೀತವಾಗಿ ನಾವೆಲ್ಲ ಬೆಂಬಲಿಸಿ ಇದಕ್ಕಾಗಿ ಹೋರಾಡಲು ಸಿದ್ಧರಿದ್ದೇವೆ ಎಂದರು. ಮನಸ್ಸು ಮಾಡುವಲ್ಲಿ ನಾವು ವಿಫಲ ಆಗಿದ್ದೇವೆ ಅನ್ನೋದು ಒಂದು ಹಂತದಲ್ಲಿ ಒಪ್ಪಿಕೊಳ್ತಾ, ಈಗ ಅನಂತಮೂರ್ತಿ ಹೆಗಡೆಯವರ ನೇತೃತ್ವದಲ್ಲಿ ಸಿರ್ಸಿಯಿಂದ ಪ್ರಾರಂಭವಾಗಿ ಒಂದು ವ್ಯವಸ್ಥಿತವಾದಂತಹ ಹೋರಾಟವನ್ನು ಮಾಡುವ ದೃಷ್ಟಿಯಿಂದ ತಮ್ಮ ಒಂದು ತಂಡವನ್ನು ರಚಿಸಿಕೊಂಡು ಸಂಘಟನೆ ಮಾಡುವುದಕ್ಕೆ ನಾವು ಅಭಿನಂದನೆಯನ್ನು ತರುತ್ತಾ ಇದ್ದೇವೆ. ಪ್ರತ್ಯೇಕವಾದ ವ್ಯವಸ್ಥೆಯಿಂದ ಅನುಕೂಲ ಆಗೋದನ್ನು ಈಗಾಗಲೇ ಹೇಳಿದ ಹಾಗೆ ಶೈಕ್ಷಣಿಕ ಜಿಲ್ಲೆ ಸಿರ್ಸಿ ಆಗಿದ್ದನ್ನು ನಾವು ನೋಡಿದ್ದೇವೆ. ಸಹಜವಾಗಿ ಒಬ್ಬ ಜಿಲ್ಲಾ ಸ್ತರದ ಅಧಿಕಾರಿ ತಾಲೂಕು ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಇವತ್ತು ಬರಬೇಕು, ಪರಿಸ್ಥಿತಿಯನ್ನು ಅಧ್ಯಯನ ಮಾಡಬೇಕು ಅಂತಾದರೆ ಅವರಿಗೆ ಆ ಸಮಯದ ಅವಕಾಶವನ್ನು ಭೌಗೋಳಿಕವಾಗಿ. ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಅನಂತಮೂರ್ತಿ ಹೆಗಡೆ ಅವರು ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳನ್ನು ಸೇರಿಸಿ ಕದಂಬ ಕನ್ನಡ ಜಿಲ್ಲೆ ರಚನೆಗೆ ಹೋರಾಟ ನಡೆಯುತ್ತಿದೆ. ಯಲ್ಲಾಪುರದ ಜನರ ಬೆಂಬಲ, ಅಭಿಪ್ರಾಯ ಸಂಗ್ರಹಣೆಗಾಗಿ ಜನವರಿ 21ರಂದು ಮಧ್ಯಾಹ್ನ 3 ಗಂಟೆಗೆ ಯಲ್ಲಾಪುರದ ಅಡಿಕೆ ಭವನದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಘಟ್ಟದ ಮೇಲಿನ ತಾಲೂಕುಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಜಿಲ್ಲಾ ವಿಭಜನೆ ಅತ್ಯಗತ್ಯ. ಜಿಲ್ಲಾ ಕೇಂದ್ರದ ಬಗ್ಗೆ ಈಗಲೇ ನಿರ್ಣಯ ಬೇಡ. ಎಲ್ಲರೂ ಒಟ್ಟಾಗಿ ಜಿಲ್ಲೆಯ ರಚನೆಗೆ ಪ್ರಯತ್ನಿಸೋಣ. ನಂತರ ಅನುಕೂಲತೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಜಿಲ್ಲಾ ಕೇಂದ್ರದ ನಿರ್ಣಯವಾಗಲಿ ಎಂದು ಹೇಳಿದರು. ಕದಂಬ ಕನ್ನಡ ಜಿಲ್ಲೆಯ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರೇ, ಎಲ್ಲ ಮುಖಂಡರೇ, ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಕೂಡ ಇವತ್ತಿಗೂ ತಾರತಮ್ಯ ನೀತಿ ಹಾಗೆಯೇ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೆಲ್ಲವೂ ಕೂಡ ಇದೆ. ಮೆಡಿಕಲ್ ಕಾಲೇಜ್ ಇದೆ. ಅದೆಲ್ಲಿದೆ ಅಂತಂದ್ರೆ ಕಾರವಾರ ಭಾಗದಲ್ಲಿ ಘಟ್ಟದ ಕೆಳಗಡೆ ಇದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಲ್ಲ ಆಗ್ತಾ ಇದೆ, ಅದು ಕಾರವಾರದಲ್ಲಿ ಆಗ್ತಾ ಇದೆ.
ಹಾಗೆ ವಿಮಾನ ನಿಲ್ದಾಣ ಎಲ್ಲ ಆಗ್ತಾ ಇದೆ, ಅದು ಅಂಕೋಲಾದಲ್ಲಿ ಆಗ್ತಾ ಇದೆ. ಹೀಗೆ ಪ್ರತಿಯೊಂದು ಕೂಡ ಎಲ್ಲ ಸೌಲಭ್ಯವೂ ಕೂಡ ಆ ಕರಾವಳಿ ಕೇಂದ್ರಿತವಾಗಿ ಆಗ್ತಾ ಇದೆ. ಮತ್ತು ಜಿಲ್ಲೆ ದೊಡ್ಡದಾದಾಗ ಅದರ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮೊದಲು 19 ಜಿಲ್ಲೆ ಇತ್ತು, ಇವತ್ತಿನ ದಿವಸ 31 ಜಿಲ್ಲೆ ಆಗಿದೆ ನಮ್ಮ ರಾಜ್ಯದಲ್ಲಿ. ರಾಜಕೀಯ ನಾಯಕರು ತಮ್ಮ ಇಚ್ಛಾಶಕ್ತಿಯಿಂದ ಧಾರವಾಡ 3 ಆಯಿತು, ಗದಗು ಮತ್ತು ಹಾವೇರಿ ಪ್ರತ್ಯೇಕ ಮಾಡಿಕೊಂಡು 15 ವರ್ಷ ಹಿಂದೆನೇ ಉಡುಪಿ ಮಂಗಳೂರು ಒಟ್ಟಾಗಿತ್ತು. ದಕ್ಷಿಣ ಕನ್ನಡ ಅವರು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಒಟ್ಟಾಗಿ ಮನವಿಯನ್ನು ಕೊಟ್ಟು ಪ್ರತ್ಯೇಕ ಜಿಲ್ಲೆಯನ್ನು ಮಾಡಿಕೊಂಡ್ರು. ಉಡುಪಿ ಮಂಗಳೂರು ಕೂಡ ಬಹಳ ಚೆನ್ನಾಗಿದ್ದಾರೆ. ಅವ್ರು ಕೇಳಿದ್ರೆ ನಾವು ಮಂಗಳೂರಿನ ಅಂತ ಹೇಳ್ತಾರೆ, ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ. ಮಂಗಳೂರು ಅದು ಪಾಡಿ ಇಂಪ್ರೂವ್ ಆಗ್ತಾ ಇದೆ, ಉಡುಪಿಯೂ ಕೂಡ ಇಂಪ್ರೂವ್ ಆಗ್ತಾ ಇದೆ. ಹಾಗೆಯೇ ಕೊಪ್ಪಳ, ಯಾದಗಿರಿ, ಈ ಎಲ್ಲ ಕಡೆ ಅವರವರು ಎಲ್ಲರೂ ಬೇಕು ಎಲ್ಲ ಕಡೆ ಜಿಲ್ಲೆಯನ್ನು ಮಾಡ್ಕೊಂಡಿದ್ದಾರೆ. ನಾವು ಕೂಡ ಹೇಳ್ತಾ ಇದ್ದೇವೆ, ಪ್ರತ್ಯೇಕ ಜಿಲ್ಲೆ ಆಗಲೇಬೇಕು. ಇದಕ್ಕೆ ನಾವು ಎಲ್ಲ ಕಡೆಯೂ ಕೂಡ ಜನಾಂಗಣವನ್ನು ರೂಪಿಸಲು ನಮ್ಮ ಅನಿವಾರ್ಯತೆ ಇದೆ. ಈಗಾಗಲೇ ನಾವು ಸಿರ್ಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಚಂಡಿಕಾ ಯಾಗವನ್ನು ಮಾಡಿ ಮೆರವಣಿಗೆ ಮುಖಾಂತರ ಹೋಗಿ AC ಅವರಿಗೆ ಮನವಿ ಕೊಟ್ಟಿದ್ದಾಗಿದೆ. ಬನವಾಸಿಯಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದಾಗಿದೆ. ಮುಂಡಗೋಡಿನಲ್ಲಿ ಪೂರ್ವಭಾವಿ ಸಭೆ ಈಗಾಗಲೇ ಆಗಿದೆ. ಯಲ್ಲಾಪುರದಲ್ಲೂ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಲ್ಲ ಮುಖಂಡರು ಮಾತಾಡಿದ ನಂತರದಲ್ಲೇ ನಾವು ದಿನಾಂಕವನ್ನು ಘೋಷಣೆ ಮಾಡ್ತೇವೆ, ಯಾವತ್ತು ಪೂರ್ವಭಾವಿ ಸಭೆ ಇದೆ ಅಂತೇಳಿ. ಆ ಪೂರ್ವಭಾವಿ ಸಭೆಯನ್ನು ಮಾಡಿ ಅವರವರ ಯಾರ್ಯಾರ ಅಭಿಪ್ರಾಯಗಳಿದೆ ಅದನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಪ್ರತಿಯೊಬ್ಬರನ್ನು ಕೂಡ ಸೇರಿಸ್ಕೊಂಡು ಹೋರಾಟ ಮಾಡುವಂಥದ್ದು. ಯಲ್ಲಾಪುರ, ಸಿರ್ಸಿ, ಮುಂಡಗೋಡು, ಹೀಗೆ ಹಳಿಯಾಳ, ಜೊಯ್ಡಾ ಎಲ್ಲ ಕಡೆಯೂ ಕೂಡ ನಾವು ಸಭೆಗಳನ್ನು ಮಾಡ್ತೇವೆ. ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಅಲ್ಲೆಲ್ಲ ಮುಖಂಡರ ಮನಸ್ಸನ್ನು ಒಲಿಸುವ ಕೆಲಸ ಮಾಡಬೇಕು. ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ನಾವು ಬೆಳಗಾವಿ ಅಧಿವೇಶನದ ಹೋರಾಟ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಬಂದು ನಿಂತು ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಮನಸ್ಫೂರ್ತಿಯಾಗಿದ್ದಾರೆ. ಇಲ್ಲ, ಪ್ರತ್ಯೇಕ ಜಿಲ್ಲೆ ಆಗಲೇಬೇಕು, ನಮ್ಮ ಜಿಲ್ಲೆ ಬೆಳಗಾವಿಗಿಂತ ದೊಡ್ಡದಾಗಿದೆ, ನನ್ನ ಸಹಮತ ಇದೆ. ಆದರೆ ನೀವೇನು ಮಾಡಬೇಕು ಅಂತಂದರೆ, ಇದು ಕೇವಲ ನಾನು ಒಬ್ಬನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜನಾಭಿಪ್ರಾಯ ಸಂಗ್ರಹಣೆ ಆಗಬೇಕು. 3 ತಾಲೂಕು 3 MLAಗಳು ಬರ್ತಾರೆ, ಎಲ್ಲರನ್ನೂ ಕೂಡ ನೀವು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಮಾಡಿ, ಜನಾಂದೋಲನ ರೂಪಿಸಿ, ಅದರ ಮೂಲಕ ಹಾಗೆ ಆಗತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತೆ ಈಗಾಗಲೇ ನಾನು ಮೊನ್ನೆ ಅವರು ಹೇಳಿದ್ದಾರೆ, ಪತ್ರವನ್ನು ಕೂಡ ಬರೆದಿದ್ದೇನೆ ಅಂತ ಹೇಳಿದ್ದಾರೆ ಹೆಬ್ಬಾರ್ ಅವರು. ಹಾಗೆಯೇ ನಮ್ಮ ಸಿರ್ಸಿಯ ಭೀಮಣ್ಣ ನಾಯಕರು ನಮ್ಮೊಟ್ಟಿಗೆ ಬಂದು ಕುಳಿತು, ನೆಲದ ಮೇಲೆ ಕುಳಿತು ಸ್ವಲ್ಪ ಹೊತ್ತು ಅವರು ಕೂಡ ಹೋರಾಟದಲ್ಲಿ ಭಾಗವಹಿಸಿ, ನನ್ನ ಸಂಪೂರ್ಣವಾದಂತಹ ಸಹಮತ ಇದೆ, ನಾನು ಮುಖ್ಯಮಂತ್ರಿಯವರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ನೀವೇನು ಯೋಚನೆ ಮಾಡಬೇಡಿ, ಅಧಿವೇಶನ ಮುಗಿದ ಮೇಲೆ ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆಯೇ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಿಂದೆ ಶೈಕ್ಷಣಿಕ ಜಿಲ್ಲೆಯನ್ನು ಅವರೇ ಮಾಡಿದ್ದಾರೆ. ಪ್ರತ್ಯೇಕ ಜಿಲ್ಲೆಯನ್ನ ಮಾಡೋದು ಅನಿವಾರ್ಯತೆಯನ್ನು ಅರಿತು ಶೈಕ್ಷಣಿಕ ಜಿಲ್ಲೆಯನ್ನು ಮಾಡಿಕೊಟ್ಟು ಈ ಹೋರಾಟಕ್ಕೆ ಅಡಿಗಲ್ ಹಾಕಿದ್ದೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಅದರಿಂದ ಎಷ್ಟು ಅನುಕೂಲ ಆಗಿದೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಮಾಧ್ಯಮದವರಿಗೆ. ಮೊದಲು ಏನೇ ಆದರೂ ಕೂಡ BO ಆಫೀಸ್ ಕಾರವಾರದಲ್ಲಿತ್ತು, ಕಾರವಾರಕ್ಕೆ ಹೋಗಬೇಕಾಗಿತ್ತು ಚಿಕ್ಕ ಚಿಕ್ಕ ಕೆಲಸಕ್ಕೂ ಕೂಡ. ಇವತ್ತಿನ DDP ಆಫೀಸ್ ಇವತ್ತಿನ ಪ್ರತಿಯೊಂದು ಕೂಡ ಸಿರ್ಸಿ ಹೋದರೆ ಆ ಕೆಲಸ ಆಗೋಗುತ್ತೆ. ಅದೆಲ್ಲವೂ ಕೂಡ ನಮ್ಮ ಮುಂದೆ ಇದೆ, ನಾವು ಅರ್ಥ ಮಾಡ್ಕೊಳ್ಳೋಣ, ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡೋಣ. ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಜಿಲ್ಲಾ ಕೇಂದ್ರ ಈಗ ಸಿರ್ಸಿಯವರಿಗೆ ಸಿರ್ಸಿಲಾಗಬೇಕು ಅಂತಿದೆ, ಯಲ್ಲಾಪುರದ ಕೆಲವು ಜನರಿಗೆ ಏನಿದೆ ಯಲ್ಲಾಪುರದಲ್ಲಾಗಬೇಕು ಅಂತಿದೆ. ಈ ಪ್ರತಿಯೊಬ್ಬ ಊರವರಿಗೂ ಕೂಡ ಸಿದ್ದಾಪುರದಲ್ಲಾಗಲಿ ಅಂತ ಇರ್ತದೆ, ಹಳಿಯಾಳದವ್ರಿಗೆ ಹಳಿಯಾಳದಲ್ಲಾಗಲಿ ಅಂತ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಸರ್ವೇ ಸಾಮಾನ್ಯ ನಮ್ಮ ಊರು ನಮ್ಮ ಜಿಲ್ಲೆ ಆಗಬೇಕು ಅಂತ ಭಾವಿಸ್ತಾರೆ. ಆದರೆ ನಮ್ಮ ಊರು ನಮ್ಮ ಜಿಲ್ಲೆ ಅಂತ ಹೇಳಿ ನಮ್ಮ ಊರಲ್ಲೇ ಜಿಲ್ಲೆ ಆಗಬೇಕು ನಾವು ಬಯಸ್ತಾ ಇದ್ರೆ ಹೋರಾಟ ಸಮಗ್ರ ರೂಪುಗೊಳ್ಳೋದಿಲ್ಲ. ಮೊದಲು ನಾನು ಎಲ್ಲರಿಗೂ ಕೂಡ ಹೇಳಿಕ್ಕೆ ಇಚ್ಛೆ ಪಡ್ತೇನೆ, ಮೊದಲು ಹೋರಾಟವನ್ನು ಮಾಡೋಣ. ಹೋರಾಟ ಮಾಡಿ ಆ ಹೋರಾಟ ಮರ ಸಿಗಲಿ, ಮೊದಲು ಬೀಜವನ್ನು ಹಾಕೋಣ, ಅದು ಗಿಡವಾಗಿ ಮರವಾಗಿ ಫಲವನ್ನು ಕೊಟ್ಟಾಗ ಎಲ್ಲರೂ ಕೂಡ ಚರ್ಚೆ ಮಾಡೋಣ. ಸರ್ಕಾರವೂ ಕೂಡ ಆಲೋಚನೆ ಮಾಡಲಿ, ಎಲ್ಲಿ ಮಾಡೋ ಸೂಕ್ತ, ಎಲ್ಲಿ ಮಾಡಿದ್ರೆ ಮಧ್ಯ ಇದೆ, ಅಥವಾ ಎಲ್ಲಿ ಮಾಡಿದ್ರೆ
ನಮಗೆ ಸಂಪರ್ಕದ ಸುಲಭ ಆಗ್ತದೆ ಅಂತ ಸರ್ಕಾರ ಆಲೋಚನೆ ಮಾಡಿ ಮೂಲಭೂತ ಸೌಕರ್ಯಗಳ ಎಲ್ಲರಿದೆ ನೋಡಿಕೊಂಡು ಅಲ್ಲಿ ಮಾಡುವಂಥ ಕೆಲಸ ಮಾಡಿ. ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಸಿರ್ಸಿನ ಯಲ್ಲಾಪುರ ಹೊಳಿಯಾಳದ ಇದೇ ಚರ್ಚೆ ಮಾಡ್ತಾ ಇದ್ರೆ ನಮ್ಮ ಹೋರಾಟ ಯಾವ ಕಾರಣಕ್ಕೂ ಮುಂದೆ ಹೋಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಕದಂಬ ಕನ್ನಡ ಜಿಲ್ಲೆ ಇವೆಲ್ಲೂ ಕೂಡ ಕದಂಬರು ಆಳದಂತಹ ನಾಡಾದ್ರಿಂದ ಸ್ಥಳ ಆದ್ರಿಂದ ಕರ್ನಾಟಕದ ಪ್ರಪ್ರಥಮ ಕನ್ನಡ ರಾಜಧಾನಿ ಅಂತ ಹೇಳಿ ಏನು ಹೆಸರಿದೆ ಆ ಕಾರಣಕ್ಕಾಗಿ ಕದಂಬರ ಹೆಸರನ್ನ ಇಡಬೇಕು. ನಿಜಕ್ಕೂ ನೋಡಿ, ಕದಂಬ ಹೆಸರನ್ನು ಎಲ್ಲೂ ಇಟ್ಟಿಲ್ಲ ಅನ್ನೋದು ಅಕ್ಷಮ್ಯ ಅಪರಾಧ ಅದು. ಆಕ್ಚುಲಿ ಗೋವಾದಲ್ಲಿ ಬಸ್ಸಿಗೆ ಕದಂಬರ ಹೆಸರು ಇಟ್ಟಿದ್ದಾರೆ. ನಮ್ಮಲ್ಲಿ ಯಾವ ಸರ್ಕಾರ ಯಾವ ಯೋಜನೆ ಕದಂಬರ ಹೆಸರು ಇಟ್ಟಿದ್ದಾರೆ? ಯಾವುದೂ ಕೂಡ ಇಟ್ಟಿಲ್ಲ. ಆದ್ರಿಂದ ಕದಂಬರ ಹೆಸರನ್ನು ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಜಿಲ್ಲೆ ಆಗಲಿ, ಕೆಳಗಡೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕದಂಬ ಕನ್ನಡ, ಹಾಗೆ ಕನ್ನಡ ಅನ್ನೋದಕ್ಕೂ ಕೂಡ ನಮ್ಮ ರಾಜ್ಯದ ಏಕೈಕ ಕನ್ನಡಾಂಬೆ ದೇವಸ್ಥಾನ ಸಿದ್ದಾಪುರದಲ್ಲಿದೆ, ಭುವನೇಶ್ವರಿ ದೇವಸ್ಥಾನ. ಅದನ್ನ ಮನಸ್ಸಲ್ಲಿಟ್ಟುಕೊಂಡು ಕದಂಬ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಒಂದು ರೀತಿಯ ನಮಗೆ ಹೋರಾಟಕ್ಕೆ ಸ್ಫೂರ್ತಿ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ. ಮತ್ತೆ ಹಾಗೆ ಬನವಾಸಿ ಅನ್ನುವಂಥದ್ದು ಐತಿಹಾಸಿಕವಾದಂತಹ ಒಂದು ವಿಶೇಷವಾದಂತಹ ಆ ಊರಿನ ಮಹತ್ವ ಇದೆ. ಅದಕ್ಕೆ ಅದನ್ನು ತಾಲೂಕು ಮಾಡಲಿ ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ. ಅದರಿಂದ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡೋಣ. ಆ ಊರು ಈ ಊರು ಜಿಲ್ಲಾ ಕೇಂದ್ರ ಬಗ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ, ಒಂದು ಹೋರಾಟ ಸ್ಥಿರವಾಗಿರಲಿ. ಸನ್ಮಾನ್ಯ ಹೆಬ್ಬಾರ್ ಸಾಹೇಬರು ಕೂಡ ಹೇಳಿದ್ದಾರೆ, ಬುದ್ಧಿಜೀವಿಗಳು, ಪತ್ರಕರ್ತರು ಅವರೆಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡೋಣ, ಎಲ್ಲರೂ ಕನ್ವಿನ್ಸ್ ಮಾಡೋಣ. ಈಗಾಗಲೇ ತಮ್ಮ ಒಂದು ವಿಷಯವನ್ನು ಹೇಳ್ತೇನೆ, ನಾನು ಯಾರ ಹತ್ರ ಮಾತಾಡಿದ್ದೇನೋ ಎಲ್ಲ ಬುದ್ಧಿಜೀವಿಗಳು ಪತ್ರಕರ್ತರು ಎಲ್ಲರೂ ಕೂಡ ಹೇಳಿದ್ದಾರೆ, ಇಲ್ಲ ನಿಜಕ್ಕೂ ಕೂಡ ಆಗಲೇಬೇಕು. ಒಬ್ಬ ರೈತ ಸಿರಸಿಯಿಂದನೋ ಮುನ್ಗೋಡಿಂದನೋ ಕಾರಾರಕ್ಕೆ ಹೋಗ್ತಾನೆ ಅಂತಂದ್ರೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿರ್ತದೆ, ಮಧ್ಯಾಹ್ನ 3 ಗಂಟೆ ಆಯಿತು ಅಂದರೆ ಇಲ್ಲ ಇವತ್ತೇ ಅದನ್ನ ಕೆಲಸ ಆಗೋದು, ನಾಳೆ ಬಾ ಅಂತಂದರೆ ಅವನನ್ನು ವಾಸ ಮಾಡಬೇಕು ಬರಬೇಕು ಅನ್ನೋದು ಬಹಳ ಸಮಸ್ಯೆ ಆಗುತ್ತೆ. ನಾನು ಸಿರಸಿಯಿಂದ ಕಾರವಾರ ತನಕ ಹಿಂದೆ ಪಾದಯಾತ್ರೆ ಮಾಡಿದಾಗ ಸರ್ಕಾರ ಹೇಳಿತು, ಒಂದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು, ಒಂದೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಳಿ ಸಾಧ್ಯ ಇದೆ. ಅದು ಈಗಾಗಲೇ ಕಾರವಾರದಲ್ಲಿದೆ ಅಂತ ಹೇಳಿದೆ. ಕಾರವಾರ ಅಂತದ್ದು ಎಲ್ಲಿದೆ? ಅದು ಗೋವಾ ಬಾರ್ಡರ್ ಇದೆ. ಅದರಿಂದ ನಮಗದು ದೂರ ಆಗ್ತದೆ. ನಮಗೆ ಪ್ರತ್ಯೇಕವಾದ ಮೆಡಿಕಲ್ ಕಾಲೇಜ್ ನಮ್ಗೆ ಆಗಬೇಕು. ಅದು ಸಿರ್ಸಿಯಲ್ಲಾಗಲಿ ಯಲ್ಲಾಪುರದಲ್ಲಾಗಲಿ ದೊಡ್ಡ ವಿಚಾರ ಅಲ್ಲ. ಸಿರ್ಸಿಯವರಿಗೆ ಯಲ್ಲಾಪುರ 1 ತಾಸಿನ ಜರ್ನಿ ಅಂದರೆ ಯಲ್ಲಾಪುರದಲ್ಲೂ ಸಿರ್ಸಿ 1 ತಾಸಿನ ಜರ್ನಿ, ನಿಮ್ಗೆ ಕಾರವಾರಕ್ಕಿಂತ ಸಿರ್ಸಿ ಹತ್ರ. ಅದರಿಂದ ಎಲ್ಲರೂ ಕೂಡ ನಾನು ಕೈ ಜೋಡಿಸಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಾವು ಪ್ರತಿ ತಾಲೂಕಿನಿಂದ ಪ್ರತಿ ಹೋಬಳಿಯಿಂದ ಎಲ್ಲರೂ ಕೂಡ ನಮಗೆ ನಂದಿ ಮಿತ್ರ ಇವತ್ತು ಯಲ್ಲಾಪುರದಲ್ಲಿ ನಾವು ಪ್ರೆಸ್ ಮೀಟ್ ಅನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಲ್ಲಾಪುರದ ಜನತೆಗೆ ನಮ್ಮ ಉದ್ದೇಶಗಳನ್ನು ವಿವರಿಸಬೇಕು, ನಮ್ಮ ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತೆ ಹಿರಿಯರಾದ ಉಮೇಶ್ ಭಾಗವತರು ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಮಾಜಿ ಜಿಲ್ಲಾ ಪರಿಷತ್ ರಾಘವ್ ಇದ್ದಾರೆ, ನಮ್ಮ ಗಣೇಶಣ್ಣ ಅವರಿದ್ದಾರೆ, ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಂ.ಆರ್. ಹೆಗ್ಡೆ ಅವರಿದ್ದಾರೆ, ಗಣಪತಿ ಬೋಳುಗುಡಿಯವರಿದ್ದಾರೆ, ಹಾಗೆ ಪ್ರಸಾದವರಿದ್ದಾರೆ. ಇವರೆಲ್ಲರೂ ಕೂಡ ಬೆಳಗಾವಿಯಲ್ಲಿ ಅಧಿವೇಶನದ ವೇಳೆ ಪ್ರತಿಭಟನೆ ನಡೆಸಿದಾಗ ಶಾಸಕ ಶಿವರಾಮ್ ಹೆಬ್ಬಾರ್ ಹೋರಾಟಕ್ಕೆ ಬೆಂಬಲಿಸುವುದಾಗಿ ತಿಳಿಸಿದ್ದಾರೆ. ಶಾಸಕ ಭೀಮಣ್ಣ ನಾಯ್ಕ್ ಸಹ ಹೋರಾಟದಲ್ಲಿ ನಮ್ಮೊಂದಿಗೆ ಇದ್ದು ಬೆಂಬಲಿಸಿದ್ದಾರೆ. ಆಡಳಿತದವರ ಜೊತೆ ಜನ ಬೆಂಬಲವೂ ದೊರೆತರೆ ಯಶಸ್ಸು ಸಿಗಲು ಸಾಧ್ಯ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ವಿ.ಎಂ. ಭಟ್, ಸ್ಥಳೀಯ ಪ್ರಮುಖರಾದ ಎಂ.ಆರ್. ಹೆಗಡೆ ಕುಂಬ್ರಿಗುಡ್ಡೆ, ಉಮೇಶ್ ಭಾಗವತ್, ಗಣಪತಿ ಬೋಳುಗುಡ್ಡೆ, ಪ್ರಸಾದ್ ಹೆಗಡೆ, ರಾಘವೇಂದ್ರ ಭಟ್, ಗಣೇಶ್ ಹೆಗಡೆ, ಬಾಬು ಬಾಂದೇಕರ್, ರವಿ ದೇವಾಡಿಗ ಮುಂತಾದವರು ಇದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.